ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆದ ಒಂದು ಜಾಗದ ಇನ್ಫಾರ್ಮೇಶನ್ ಇದೆ. ಅದಕ್ಕೂ ಮುಂಚೆ ಸ್ವಲ್ಪ ಫ್ಲಾಶ್ ಬ್ಯಾಕ್. ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಿಗೆ ಹೋಗೋದಕ್ಕೆ ಎರಡು ಕಾರಣ ಇದೆ. ಒಂದು, ನಮ್ಮ ಮನೆಯವ್ರಿಗೆ ವಾಸ್ತು ವಿಸಿಟಿಂಗ್ ಇದೆ. ಅದ್ರ ಜೊತೆಗೇನೆ ಪ್ರತಿ ವರ್ಷ ಮಾಘ ಮಾಸಕ್ಕೆ ನಾವು ಮಾಘ ಮಾಸದ ಸ್ನಾನಕ್ಕೆ ಎಲ್ಲಾದ್ರೂ ಒಂದು ಜಾಗಕ್ಕೆ, ಅಂದ್ರೆ ಸಮುದ್ರ ಸ್ನಾನನೋ ನದಿ ಸ್ನಾನನೋ ಏನಾದ್ರೂ ಮಾಡ್ತಾ ಇದ್ವಿ. ಹಾಗೆ ಈ ವರ್ಷ ಕೂಡ ಅದನ್ನ ಮಾಡ್ಬಿಡೋಣ ಅಂತ ಹೇಳಿ ನಿಮಿಷಾಂಬ ಹತ್ರ ಸ್ನಾನ ಮಾಡ್ಬೋದು ಕಾವೇರಿ ನದಿಯಲ್ಲಿ ಅಂತ ಹೇಳಿ ಸ್ವಲ್ಪ ಬೇಗ ಹೊರಟಿದೀವಿ. ಅವ್ರಿಗೆ ಅಪಾಯಿಂಟ್ಮೆಂಟ್ ಇರೋದು 9:30ಗೆ. ಅಷ್ಟರಲ್ಲಿ ಸ್ನಾನ ಮುಗಿಸಿ, ನಾವು ದರ್ಶನ ಮುಗಿಸಿ, ಮತ್ತೆ ರಂಗನಾಥ ಸ್ವಾಮಿ ದರ್ಶನ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಇಷ್ಟನ್ನು ಮುಗಿಸಿ 9:30 ಅಷ್ಟರಲ್ಲಿ 9:30ಗೆ ವಿಸಿಟಿಂಗ್ ಹೋಗೋಣ ಅನ್ನೋದು ನಮ್ಮ ಪ್ಲಾನ್. ನಾನು ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆನೆ ನಾನು ಒಂದು ಸ್ಪೆಷಲ್ ಪ್ಲೇಸ್ನ ನಾನು ಅನ್ಕೊಳ್ದೇನೆ, ಎಕ್ಸ್ಪೆಕ್ಟ್ ಮಾಡ್ದೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದಂಥ ಪ್ಲೇಸ್. ನಾನು ವಿಸಿಟಿಂಗ್ ಏನು ಹೋಗಿದ್ದೆ, ನಮ್ಮ ಮನೆಯವರು ವಾಸ್ತು ವಿಸಿಟಿಂಗ್ ಹೋಗಿದ್ರಲ್ಲ, ಅಲ್ಲಿ ಪಕ್ಕದಲ್ಲೇ ಇತ್ತು. ಸೊ ನಂಗಂತೂ ನೋಡಿ ತುಂಬಾ ಎಕ್ಸೈಟ್ ಆಗ್ಬಿಡ್ತು. ಅಂದ್ರೆ ಗೊತ್ತಿತ್ತು ನಂಗೆ ಈ ಜಾಗ ಇರೋದು ಮೈಸೂರಲ್ಲಿ ಅಂತ, ಬಟ್ ನಾನು ಯಾವತ್ತೂ ಹೋಗಿ ನೋಡೋ ಅಂತ ಪ್ರಯತ್ನ ಮಾಡಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಇವತ್ತು ಸಿಕ್ತಲ್ವಾ, ಸೊ ನಿಮ್ ಜೊತೆನೂ ಆ ಪ್ಲೇಸ್ ಯಾವುದು ಅಂತ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ ಯಾವ ಪ್ಲೇಸ್ ಅದು ಅಂತ. ಹಾಯ್ ಫ್ರೆಂಡ್ಸ್, ನಾನು ಮೈಸೂರಿಗೆ ಬಂದಾಗ ಏನಾದರೂ ಸ್ಪೆಷಲ್ ಆಗಿದ್ದರೆ ಅದನ್ನು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾವು ಅಂದ್ಕೊಂಡೇ ಇರಲಿಲ್ಲ ಇಂಥ ಒಂದು ಸ್ಪೆಷಲ್ ಜಾಗಕ್ಕೆ ಬರ್ತೀವಿ ಅಂತ. ಸೊ ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ನಿಮಗೆಲ್ಲ ತೋರಿಸೋಣ ಜಾಗ. ನಮ್ಮ ಕನ್ನಡಿಗರಿಗೆ ತುಂಬ ಸ್ಪೆಷಲ್ ಆದಂಥ ಜಾಗ ಇದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ, ನಾವು ಒಬ್ಬ ಪ್ರಮುಖ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಯಾರಿರ್ಬೋದು ಅಂತ ಗೆಸ್ ಮಾಡಿ. ಒಂದು 10 ಸೆಕೆಂಡ್ಸ್ ಬ್ರೇಕ್ ತೊಗೊಳ್ಳಿ. 10 ಸೆಕೆಂಡ್ಸಲ್ಲಿ ಯಾರು ಅಂತ ರಿವೀಲ್ ಮಾಡ್ತೀನಿ. ಅದುವರೆಗೂ ಗೆಸ್ ಮಾಡಿ. ಯಾರೆಲ್ಲ ಗೆಸ್ ಮಾಡಿದ್ರಿ ಕಮೆಂಟಲ್ಲಿ ನಾನು ಗೆಸ್ ಮಾಡಿದ್ದೆ ಅಂತ ತಿಳಿಸಿ, ಓಕೆನಾ? ಬನ್ನಿ ಹೋಗೋಣ ಈಗ. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು. 10 ಸೆಕೆಂಡ್ಸಲ್ಲಿ ಗೆಸ್ ಮಾಡಬೇಕು ನಾವು ಎಲ್ಲಿದ್ದೀವಿ ಅಂತ. ಹಾಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಇಲ್ಲಿನ ಅಟ್ಮಾಸ್ಫಿಯರ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಮೀಟ್ ಮಾಡೋಕ್ಕೆ ಬಂದಿರೋ ವ್ಯಕ್ತಿಗೆ ಇಷ್ಟ ಆಗೋ ಥರ ಫುಲ್ ಗ್ರೀನರಿ ತುಂಬ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ. ಆ ಮನುಷ್ಯ ಎಷ್ಟು ಸಿಂಪಲ್ಲೋ ಅಷ್ಟೇ ಸಿಂಪಲ್ಲಾಗಿ, ಅಂದರೆ ನ್ಯಾಚುರಲ್ ಆಗಿ, ತುಂಬ ನ್ಯಾಚುರಲ್ ಆಗಿದೆ. ಬನ್ನಿ ಹೋಗೋಣ. ಸೊ 10 ಸೆಕೆಂಡ್ಸ್ ಆಯಿತು ಅಂದ್ಕೊತೀನಿ. ಇನ್ನೂ ಗೆಸ್ ಮಾಡಿಲ್ವಾ? ಯಾರ್ಯಾರು ಗೆಸ್ ಮಾಡಿದ್ರಿ? ಯಾರ್ಯಾರು ಈ ಜಾಗನ ನೋಡಿದ್ದೀರಾ? ಒಂದು ಕ್ಲೂ ಏನಪ್ಪ ಅಂದರೆ, ನಾವು ಫಿಲಮ್ ಇಂಡಸ್ಟ್ರಿಯ ಒಬ್ಬ ಮೇರು ನಟನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ, ಓಕೆನಾ? ಒಂದು ಕ್ಲೂ ಕೊಟ್ಟಿದ್ದೀನಿ. ಅನದರ್ 10 ಸೆಕೆಂಡ್ ಸ್ಟಾರ್ಟ್ಸ್ ನಾವು. ಬನ್ನಿ ಬನ್ನಿ ಬೇಗ. ಎಷ್ಟು ವಿಶಾಲವಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಈಗ ಇಲ್ಲಿ ಆಡಿಟೋರಿಯಂ ಇದೆ. ಫಸ್ಟ್ ಆಡಿಟೋರಿಯಂ ನೋಡ್ಕೊಂಬಂದು ಆಮೇಲೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ, ನಾನು ರಿವೀಲ್ ಮಾಡಿಬಿಡ್ತೀನಿ. ನಿಮಗೆ ಕೊಟ್ಟಿದ್ದು 10 + 10 20 ಸೆಕೆಂಡ್ಸು ಮುಗೀತು. ನಾವಿವತ್ತು ನಮ್ಮ ವಿಷ್ಣು ಸರ್ನ ನೋಡೋಕ್ಕೆ ಬಂದಿದ್ದೀವಿ. ಅವರ ಸಮಾಧಿ ಹತ್ರ ಇದ್ದೀವಿ ಇವತ್ತು ಮೈಸೂರಲ್ಲಿ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಇವತ್ತು ಇಲ್ಲಿ ಬರ್ತೀನಿ ಅಂತ. ನನಗಂತೂ ತುಂಬ ಖುಷಿ ಆಗ್ತಿದೆ. ನಾನು ಹೇಳ್ದಂಗೆ ನಮ್ಮ ಮನೆಯವ್ರ ವಾಸ್ತು ಕ್ಲೈಂಟ್ ಬಂದು ಇಲ್ಲಿಂದ ಒಂದು 3 ಕಿಲೋಮೀಟರ್ ಇತ್ತು ಅವ್ರ ವಾಸ್ತು ನೋಡಬೇಕಾಗಿದ್ದ ಜಾಗ. ಸೊ ಹಾಗೆ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟವಾದಂಥ ನಟರು. ನನಗೆ ಅವರ ನಟನೆಯೂ ತುಂಬ ಇಷ್ಟ. ಬಟ್ ನನಗಿನ್ನೂ ತುಂಬ ಇಷ್ಟ ಆಗಿದೆ ಅವರ ಸಿಂಪ್ಲಿಸಿಟಿ, ಅವರ ಲೈಫ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಈಗ ನೋಡೋಣ. ಇದು ಆಡಿಟೋರಿಯಂ ಅನಿಸುತ್ತಲ್ಲ. ಸೊ ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಆಡಿಟೋರಿಯಮ್ಮಿಂದ ನಮ್ಮ ದಾದಾನ ಮೀಟ್ ಮಾಡೋಕ್ಕೆ ಹೋಗೋಣ. ಕಮ್ ಆನ್. ಸೊ ಇಲ್ಲಿ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಏನಪ್ಪ ಅದು ಅಂದರೆ, ವಾವ್, ದಯಮಾಡಿ ಮುಟ್ಟಬೇಡಿ, ನಮ್ಮ ವಿಷ್ಣು ಸರ್ ಬಳಸ್ತಾ ಇದ್ದಂಥ ಕಾರ್. ನನಗಂತೂ ನೋಡಿ ಸಖತ್ ಮೈಯೆಲ್ಲ ಜುಮ್ ಅಂತ ಇದೆ ನೋಡೋದಕ್ಕೇ. ಸಿಂಹ ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್.
ನೋಡಿ ಅವ್ರಿಗೆ ಎಷ್ಟು ಕನ್ನಡದ ಮೇಲೆ ಮುಟ್ಟಬಾರ್ದು, ಎಷ್ಟು ಕನ್ನಡದ ಮೇಲೆ ಪ್ರೇಮ ಇತ್ತು ಅಂದರೆ ಆವಾಗಲೇ ಸ್ಟಿಕ್ಕರ್ ಮಾಡಿಸಿದ್ರು ನೋಡಿ. ಆ್ಯಂಡ್ ಹಿಯರ್ ಕಮ್ಸ್ ದ ಸಿಂಹ, ನಿಜವಾದ ಸಿಂಹ ಅವರು. ಈ ಜಾಗದಲ್ಲಿ ಎಷ್ಟು ಸತಿ ಕೂತಿರ್ತಾರಲ್ಲ ಅವರು. ವಾವ್, ನಂಬರ್ 1, 2, 3 ಸೂಪರ್. ಸೊ ಇದು ಆಡಿಟೋರಿಯಂ ಅನಿಸುತ್ತೆ. ಬನ್ನಿ ಹೋಗೋಣ, ನೋಡೋಣ. ಇದು ಗಿಡ ಹೂವು ಬಿಡ್ತಾ ಇದೆ ನೋಡಿ. ಅಲ್ಲಿ ಕೇಳಿ, ಅದು ಪಿಕ್ಚರ್ಸ್ ಎಲ್ಲ ಇದೆ. ಈಗ ನಮ್ಮ ದಾದಾ ಅವರ ಕಾರ್ ನೋಡಿದ್ದಾಯಿತು, ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಈಗ ಒಳಗೋಗಿ ಅವ್ರನ್ನ ನೋಡೋಣ. ಅವರು ನಮ್ಮ ಹತ್ರ ಏನು ಲೌಕಿಕವಾಗಿ ಮಾತಾಡದೇ ಇರ್ಬೋದು, ಬಟ್ ಒಂದು 10 ನಿಮಿಷ ಅವ್ರ ಮುಂದೆ ನಿಂತು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಯಾರಾದರೂ ತುಂಬ ಪ್ರೀತಿ ಪಾತ್ರರಿದ್ದರೆ ಅವರು ಎಷ್ಟೇ ಅಂದರೆ ಎಷ್ಟೇ ವರ್ಷ ಮುಂಚೆ ಕಾಲವಾಗಿರಲಿ, ಬಟ್ ಅವ್ರ ಮುಂದೆ ನಿಂತಾಗ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ. ನಾವು ಅದನ್ನು ಅಬ್ಸರ್ವ್ ಮಾಡಬೇಕಷ್ಟೇ. ಸೊ ಇವಾಗ ಹೋಗಿ ಮಾತಾಡ್ಕೊಂಬರೋಣ ಬನ್ನಿ. ಏನು? ಓ ಮೈ ಗಾಡ್, ಹೌದಲ್ವಾ, ನಾನು ನೋಡಲೇ ಇಲ್ಲ, ಈಗ ನೋಡ್ತಾ ಇದ್ದೀನಿ. ಕರೆಕ್ಟ್ ನೋಡಿ, ಅವ್ರ ಬಳೆ, ವಾವ್, ಹೌದು, ಅವ್ರ ಬಳೆಯಲ್ಲಿ ಅವರು ಕಾಣೋ ಥರ. ಎಸ್, ಬನ್ನಿ. ಓ ಮೈ ಗಾಡ್. ಸೊ ಇಲ್ಲಿ ನಾವು ಎಂಟರ್ ಆಗಿದ ತಕ್ಷಣ ನಮಗೆ ವಿಷ್ಣು ಸರ್ದು ಮೂವೀಸ್ ಎಷ್ಟಿದೆ ಅಷ್ಟು ಮೂವಿದು ಫೋಟೋಸ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮೊದಲು ಅದನ್ನು ನೋಡೋಣ, ಆಮೇಲೆ ಸರ್ ಹತ್ರ ಹೋಗೋಣ. ಓಕೆ, ಥ್ಯಾಂಕ್ ಯು. ಸೊ ಮೊದಲನೇ ಮೂವಿ ಇಲ್ಲಿಂದ ಶುರು ಮಾಡೋಣ. ನಿಮ್ಗೆ ಯಾವ ಮೂವಿ ಜ್ಞಾಪಕ ಬರ್ತಾ ಇದೆ ನೋಡೋಣ, ಹೇಳಿ. ನಿಷ್ಕರ್ಷ ಅಲ್ವಾ, ಇದು ಪ್ರೇಮಲೋಕ, ಇದಂತೂ ಸೂಪರ್. ನನ್ನ ಫೇವ್ರೆಟ್ ಮೂವಿ ಇದು. ಇದರಲ್ಲಿ ಅದು ಹಾಡು ನಾನು ಯಾವಾಗಲೂ ಕೇಳ್ತಾ ಇರ್ತೀನಲ್ಲ, ಶ್ರುತಿ ಅವ್ರದ್ದು ಆ ಹಾಡು. ಆ್ಯಂಡ್ ಇದು ಯಜಮಾನ. ಇದು ರಿಯಲ್ ಪಿಕ್ಚರ್. ಇದು ನೋಡಿ, ಬಳೆ, ಇದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು, ಈ ಕಾನ್ಸೆಪ್ಟ್ನ ಅಲ್ಲಿ ಮಾಡಿರೋದು. ರಾಮಚಾರಿ, ಓ ಗಾಡ್. ಸಿಂಗಾಪುರಲ್ಲಿ ರಾಜಕುಲ, ಹಾಲುಂಡ ತವರು, ಇದಂತೂ ಮಸ್ತ್ ಫಿಲಮ್. ಇದು ಅವ್ರ ಮಗಳ ಮದುವೆಯಲ್ಲಿ. ಇದು ಯಾವುದು, ಕನ್ನಡದ ಸಿದ್ಧ ಸಾಯೋದಕ್ಕೂ ಗೆದ್ದಾನೋ ಇದೆಯಲ್ಲ, ಆ ಹಾಡ್ದಿದ್ದು. ಎಸ್, ಇದು ಆಪ್ತರಕ್ಷಕ 2ದು. ಇಲ್ಲಿಂದ ಇದೆ ನೋಡಿ ಮೂವೀಸ್, ಅವ್ರು ಮಾಡಿರೋಂಥ ಮೂವೀಸು. ಭೂತಯ್ಯನ ಮಗಾಯು, ನಾಗರಾವು, ಮಕ್ಕಳ ಭಾಗ್ಯ. ಅದು ಬೇರೆ ಅಲ್ವಾ, ಅದು 11 ಜನ ಮಕ್ಕಳಿರೋದು ಬೇರೆ ಮೂವಿ ಅಲ್ವಾ.
ಸಿಂಗಾಪುರಲ್ಲಿ ರಾಜ ಕುಳ್ಳ, ಗುರು ಶಿಷ್ಯರು, ಇದು ಮಕ್ಕಳ ಸೈನ್ಯ ಈ ಮೂವಿ. ಅದರಲ್ಲಿ 11 ಜನ ಮಕ್ಕಳು ಇರ್ತಾರಲ್ಲ, ಕಾಮಿಡಿ. ಓ ಗಾಡ್, ಎಷ್ಟು ಚೆನ್ನಾಗಿದೆಲ್ಲ. ಚಿನ್ನು, ನಿನ್ನ ಫೇವ್ರೆಟ್ ಮೂವಿ ಯಾವ್ದು ಹೇಳಿ ನೋಡೋಣ. ಇದು ಯಾವ್ದು ಹೇಳು? ಬಂಧನ. ಯಪ್ಪ, ಅವೆಲ್ಲ ನೋಡೋದಕ್ಕೇನೆ. ಓ, ಇದೆಲ್ಲ ಮೋಸ್ಟ್ಲಿ ಅವ್ರಿಗೆ ಗಿಫ್ಟ್ ಕೊಟ್ಟಿರೋದು, ಕಾರ್ಯಕ್ರಮಗಳಲ್ಲಿ ಕೊಡ್ತಾರಲ್ಲ ಫೋಟೋಸ್, ಆ ಫೋಟೋಸು. ಹಿಂಗೋಗೋಣ. ಫೈನಲಿ ಒಂದು ರೌಂಡ್ ಬಂದ್ವಿ. ಯಜಮಾನ ಇದು ಜಮೀನ್ದಾರು. ಇದು ಮಲಯ ಮಾರುತ. ಸೌಂದರ್ಯ ಅವರು. ಇದು ಏನೋ ಮಲ್ಲಿಗೆ ಅಂತ ಬರುತ್ತೆ ಮೂವಿ ಹೆಸರು. ಅವರು ಧರಣಿ ಕುತ್ಕೊತಾರಲ್ಲ, ನಕ್ಸಲ ಅಲ್ಲ, ಮಾತಾಡ್ ಮಲ್ಲಿಗೆ. ದಿಗ್ಗಜರು. ಬನ್ನಿ. 1-2 ನಿಮಿಷ ನಿಜ ಮಾತೇ ಬರೋಲ್ಲ. ಮತ್ತು ಇಲ್ಲಿನ ಈ ಸ್ಟ್ಯಾಚು ವಿಶೇಷತೆ ಏನಂದರೆ, ನಮ್ಮ ರಾಮಲಲ್ಲ ಮಂದಿರದ್ದು, ಅಯೋಧ್ಯೆದು ರಾಮ ಮಂದಿರದ್ದು ಕೆತ್ತನೆ ಮಾಡಿದ್ರಲ್ಲ ಮೊನ್ನೆ ನಮ್ಮ ಮೈಸೂರವರು, ಅವರೇ ಕೆತ್ತನೆ ಮಾಡಿರೋದಂತ ಇದನ್ನು. ಇಲ್ಲಿ ಅವರ ಡೈಲಾಗ್ಸ್ ಇದೆ. ಈ ಕೈ ಕರ್ನಾಟಕದ ಆಸ್ತಿ, ಕದಂಬದು ಡೈಲಾಗ್. ಇದು ಹಲೋ ಡ್ಯಾಡಿ, ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ತಪ್ಪೋದಿಲ್ಲ, ಮುಂದೆ ಯಾವಾಗಲೂ ಗುರಿ ಇರಬೇಕು. ಅಲ್ಲಿ ಕೋಟಿಗೊಬ್ಬದು ಜಮೀನ್ದಾರ್ದು 4 ಇದೆ. ನೀವು ಯಾವತ್ತಾದರೂ ರಿಯಲ್ಲಾಗಿ ನೋಡಿದ್ರಾ ಚಿನ್ನು ರೀ? ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ನಮ್ಮ ವಿಷ್ಣು ಸರ್, ದಾದಾ ಸರ್ನ ನಿಮಗೆ ಮೀಟ್ ಮಾಡಿಸಿದ್ದೀನಿ. ಬಾಯ್ ಸರ್, ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಮತ್ತೆ ಈ ಕಡೆ ಬಂದಾಗ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ವಿಷ್ಣು ಅಭಿಮಾನಿಗಳಿಗೆ ಈ ವಿಡಿಯೋ
ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.